ನಾಗಮಂಗಲ ತಾಲೂಕು ಜೆಡಿಎಸ್ ಪಕ್ಷದ ಭದ್ರಕೋಟೆಯಾಗಿದ್ದು ನಮ್ಮ ಕುಟುಂಬ ಅಭಾರಿಯಾಗಿರುತ್ತದೆ. ಈ ಕ್ಷೇತ್ರಕ್ಕೆ ವಿಶೇಷ ಅನುದಾನದಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಅನ್ನು ತರಲು ವೇದಿಕೆ ಸಜ್ಜಾಗಿದೆ. ಹಾಗೂ ನಾಗತಿಹಳ್ಳಿ ಗ್ರಾಮಸ್ಥರು ಮತ್ತು ಶಾಲಾ ಮುಖ್ಯಸ್ಥರ ಮನವಿಯ ಮೇರೆಗೆ ಒಂದು ಸ್ಕೂಲ್ ಬಸ್ ಅನ್ನು ನನ್ನ ಸ್ವಂತ ಹಣದಲ್ಲಿ ಈ ಶಾಲೆಗೆ ನೀಡುತ್ತೇನೆ ಎಂದು ವೇದಿಕೆಯಲ್ಲಿ ಘೋಷಣೆ ಮಾಡಿದರು. ನಾಗಮಂಗಲ ತಾಲೂಕಿನ ನಾಗತಿಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಯ ಆವರಣದಲ್ಲಿ ಸಿಎಸ್ಆರ್ ಅನುದಾನದ 32 ಲಕ್ಷ ವೆಚ್ಚದಲ್ಲಿ 2 ನೂತನ ಶಾಲಾ ಕಟ್ಟಡಗಳು ನಿರ್ಮಾಣ ಮಾಡಲು ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿರವರು ಇಂದು ಶಂಕುಸ್ಥಾಪನೆ ನೆರವೇರಿಸಿದರು. ವೇದಿಕೆಯಲ್ಲಿ ಜನರನ್ನು ಉದ್ದೇಶಿಸಿ ಮಾತನಾಡುತ್ತಾ ಖ್ಯಾತ ಕವಿ ಮತ್ತು ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರರವರ ಮನವಿಯ ಮೇರೆಗೆ ಈ ಗ್ರಾಮಕ್ಕೆ 2 ಶಾಲೆಗಳ ಕಟ್ಟಡವನ್ನು ನೀಡಲಾಗಿದೆ. ರಾಜ್ಯದಲ್ಲಿ ರಾಮರಾಜ್ಯ ಸರ್ಕಾರ ಬರಬೇಕು ನನ್ನ ಬಯಕೆ. ಈ ಹಿಂದೆ ನಾನು ಸಿಎಂ ಆಗಿದ್ದ ಅವಧಿಯಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದೇನೆ. 189 ಪ್ರಥಮ ದರ್ಜೆ ಕಾಲೇಜು ಅನುಮತಿ ನೀಡಿ ಕಟ್ಟಡಕ್ಕೆ ತಲಾ 2 ಕೋಟಿ ಹಣ ಬಿಡುಗಡೆ ಮಾಡಿದ್ದೆ. ಹಾಗೂ ಇದೇ ಸಂದರ್ಭದಲ್ಲಿ 56,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಮಾಡಿದ್ದೇನೆ. ನನ್ನ ಬಹುದಿನದ ಆಸೆ ನಗರ ಪ್ರದೇಶದಂತೆ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಕೆಜಿಯಿಂದ ಪಿಯುಸಿವರೆಗೂ ಉಚಿತ ಶಿಕ್ಷಣ ನೀಡಬೇಕೆಂಬುದು. ಮುಂದಿನ ದಿನದಲ್ಲಿ ಬಹುಮತದೊಂದಿಗೆ ನಮ್ಮ ಮೈತ್ರಿ ಪಕ್ಷಕ್ಕೆ ಬೆಂಬಲ ನೀಡಬೇಕೆಂದರು ಕೋರಿದರು. ಒಂದು ಅಭಿಮಾನ ನನಗೆ ಗೊತ್ತಿದೆ. ಇವತ್ತು ಶಿಕ್ಷಣಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ನಾನು ಹಿಂದೆ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದಾಗಲೂ ನಮ್ಮ ರಾಜ್ಯದಲ್ಲಿ ಶಿಕ್ಷಣಕ್ಕೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಅವಕಾಶ ಕಲ್ಪಿಸಿಕೊಂಡಿದ್ದೆ. ಆ ಸಂದರ್ಭದಲ್ಲಿ ಸುಮಾರು 189 ಪ್ರಥಮ ದರ್ಜೆ ಕಾಲೇಜುಗಳಿಗೆ ಒಂದೇ ವರ್ಷದಲ್ಲಿ ಅನುಮತಿ ಕೊಟ್ಟಂಥದ್ದು, ಪ್ರತಿ ಶಾಲಾ ಕಟ್ಟಡಕ್ಕೆ 2 ಕೋಟಿ ಹಣ ಕೊಟ್ಟಂಥದ್ದು ಮತ್ತು ಆ ಸಂದರ್ಭದಲ್ಲಿ ಸುಮಾರು 56,000 ಜನ ನಮ್ಮ ಮಹಿಳೆಯರು ಮತ್ತು ಪುರುಷರ ಒಂದು ಟೀಚರ್ ಕೆಲಸಗಳಿಗೆ ಅವತ್ತು ತೆಗೆದುಕೊಂಡಂಥ ನಿರ್ಧಾರ ಆದಮೇಲೆ ಇನ್ನು ಯಾವ ಸರ್ಕಾರಗಳು ತೆಗೆದುಕೊಳ್ಳಲಿಲ್ಲ. ಮೊದಲು ದೇವೇಗೌಡರು ಮುಖ್ಯಮಂತ್ರಿ ಆದಾಗ ಗೋವಿಂದಗೌಡರು ಶಿಕ್ಷಣ ಸಚಿವರಾಗಿ 1 ಲಕ್ಷ ಜನಕ್ಕೆ ಕೆಲಸ ಕೊಟ್ಟಿದ್ದರು. ಅದಾದ ನಂತರ ನಾನು 2006ರಲ್ಲಿ ಸುಮಾರು 56,000 ಜನ ಕೆಲಸ ಕೊಡ್ತಕ್ಕಂಥ ಕೆಲಸ ಏನು ಮಾಡಿದ್ರು. ನಮ್ಮ ಶಿಕ್ಷಣಕ್ಕೆ ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಶಿಕ್ಷಣ ಕೊಡಬೇಕು ಅನ್ನೋದು ನನ್ನ ಸ್ವಂತ ಅಭಿಪ್ರಾಯವೂ ನಾನು ಇಟ್ಕೊಂಡಿದ್ದೇನೆ. ಕಳೆದ ಬಾರಿ ನಾನು ನಾಡಿನ ಜನತೆ ಮುಂದೆ ಹೇಳಿದೆ, ಒಂದು ಅವಕಾಶ ನನಗೆ ಕಲ್ಪಿಸಿಕೊಟ್ರೆ ಇಡೀ ರಾಜ್ಯದಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಕೇಂದ್ರದಲ್ಲಿ ಖಾಸಗಿಯವರು ಏನು ದೊಡ್ಡ ಮಟ್ಟದ ಶಿಕ್ಷಣಕ್ಕೆ ವ್ಯಾಪಾರಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ, ಉಚಿತವಾದಂಥ ಶಿಕ್ಷಣ ಪ್ರತಿ ಕುಟುಂಬಕ್ಕೂ ದೊರಕಬೇಕು ಅನ್ನೋದು ನನ್ನ ಅಭಿಪ್ರಾಯ. LKGಯಿಂದ PUCವರೆಗೆ 12ನೇ ತರಗತಿವರೆಗೆ ಉಚಿತವಾದ ಶಿಕ್ಷಣ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಏನಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇವತ್ತು ರಾಜ್ಯದಲ್ಲಿ ನೋಡ್ತಾ ಇದ್ದೇವೆ ಯಾವ ರೀತಿ ಆಡಳಿತ ನಡೀತಾ ಇದೆ. ಜನಗಳಲ್ಲಿ ಈ ಬಾರಿ ಒಂದು ಸರ್ಕಾರ ತರಬೇಕು ಅಂತ ಏನಿದೆ, ಅದು ನಿಜವಾದ ರಾಮರಾಜ್ಯದ ಜನತಾ ಸರ್ಕಾರ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಜನತೆಯ ಭಾವನೆಗಳಿಗೆ ಜನತೆ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಆ ರೀತಿಯ ಯೋಜನೆಗಳು ಬರಬೇಕು ಅನ್ನೋದು. 5 ವರ್ಷದ ಸರ್ಕಾರ ನಿಮ್ಮ ಆಶೀರ್ವಾದದಲ್ಲಿ ಈ ನಾಡಿನಲ್ಲಿ ಒಂದು ಒಳ್ಳೆಯ ಉತ್ತಮವಾದ ಆಡಳಿತ ತರಲಿಕ್ಕೆ ಮುಂದೆ ಹೋರಾಟ ಮಾಡಬೇಕು ಅನ್ನೋದೇನಿದೆ. ನಿಮ್ಮೆಲ್ಲ ಆಶೀರ್ವಾದದಿಂದ ಆರೋಗ್ಯದಲ್ಲೂ ಸಹ ಉತ್ತಮವಾದ ರೀತಿಯಲ್ಲಿ ಆ ಭಗವಂತ ಮತ್ತು ನಿಮ್ಮ ಒಂದು ಶುಭ ಹಾರೈಕೆಯಿಂದ ಚೆನ್ನಾಗಿದ್ದೇನೆ. ನನ್ನ ಆರೋಗ್ಯದ ಬಗ್ಗೆ ಯಾರೂ ಇವತ್ತು ಆತಂಕ ಪಡಬೇಕಾಗಿಲ್ಲ. ನಿಮ್ಮ ಆಶೀರ್ವಾದದಲ್ಲಿ ನಿಮ್ಮ ಜೊತೆಯಲ್ಲಿರ್ತೇನೆ. ನಾಗಮಂಗಲಕ್ಕೆ ವಿಶೇಷವಾದಂಥ ರೀತಿಯಲ್ಲಿ ಇವತ್ತು ನಿಮ್ಮ ಪ್ರೀತಿ ವಿಶ್ವಾಸ ನಮಗೇನು ಕೊಟ್ಟಿದ್ದೀರಿ, ಋಣ ನಮ್ಮ ಮೇಲೆ ಇಟ್ಟಿದ್ದೀರಿ. ಈ ತಾಲೂಕಿಗೆ ಏನಾದರೂ ಬೇರೆ ರೀತಿಯಲ್ಲಿ ಯೋಜನೆಗಳನ್ನು ತರಬೇಕು ಅನ್ನೋದು ನಾನೇನು ಮನದಲ್ಲಿ ಇಟ್ಕೊಂಡಿದ್ದೇನೆ. ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥವ್ರು ನಾಗಮಂಗಲದ ಜನ ನಾನು ನೋಡಿದ್ದೇನೆ. ಇವತ್ತು ಸ್ವಾಮೀಜಿಯವ್ರ ಕಾರ್ಯಕ್ರಮಕ್ಕೆ ಅವರು